ಇಲ್ಲಿ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಇವತ್ತ ದೊಡ್ಡಬಳ್ಳಾಪುರದಲ್ಲಿ ಸೀರೆ ಸಂತೆ. ನಿಜವಾಗ್ಲೂ ಕೂಡ ಇದಕ್ಯಾಕೆ ಗಿಲ್ಲಿಯವ್ರನ್ನ ಕರೆಸ್ಬೇಕು ಅಂತ ಅಂದ್ಬಿಟ್ಟು ಯಾರೋ ಸ್ವಲ್ಪ ಜನ ಹೇಳಿದ್ರು. ಇದ್ರ ಬಗ್ಗೆ ಗಿಲ್ಲಿಯವರೇ ಇಲ್ಲಿ ಮಾತಾಡಿದ್ರು. ನನಗೂ ಕೂಡ ಅದೇ ಶಾಕ್ ಆಯಿತು. ಇಲ್ಲಿ ಸೀರೆ ಅಂತ ಅಂದಿದ ತಕ್ಷಣ ಹೆಣ್ಮಕ್ಳನ್ನ ಕರೆಸ್ಬೇಕಿತ್ತಲ್ವಾ, ನನ್ನನ್ನು ಯಾಕೆ ಕರೆಸಿದ್ರು ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ ಈಗ ಗಿಲ್ಲಿಯವರು ಎಲ್ಲೇ ಹೋಗಲಿ ಬರಲಿ, ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಸ್ವಲ್ಪ ಖುಷಿ ಆಗೋದಂತೂ ಗ್ಯಾರಂಟಿ. ಅದರಲ್ಲೂ ಕೂಡ ಗಣ್ಯ ವ್ಯಕ್ತಿಗಳು. ಈಗ ದೊಡ್ಡಬಳ್ಳಾಪುರಕ್ಕೆ ಎಷ್ಟೋ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ, ಮತ್ತಿಲ್ಲಿ ಸಿನಿ ತಾರೆಯರು ಬಂದಿದ್ದಾರೆ, ಎಲ್ಲರೂ ಕೂಡ ಬಂದಿದ್ದಾರೆ. ನೀವು ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಈಗ MLA ವಿಶ್ವನಾಥ್ ಅವರು ಕೂಡ ಗಿಲ್ಲಿಯವರು ಇವಾಗ MLA ವಿಶ್ವನಾಥ್ ಅವರು ಮಾತಾಡ್ತಾ ಇದ್ದಾರೆ. ಅವ್ರ ಬಗ್ಗೆ, ಗಿಲ್ಲಿಯವ್ರ ಬಗ್ಗೆ ಸ್ವತಃ ಅವರೇ ಮಾತಾಡಿದ್ದಾರೆ. ಏನಪ್ಪ ಅಂತಂದರೆ, ಗಿಲ್ಲಿಯವರು ಬರೋಕ್ಕೂ ಮುಂಚೆನೆ ಇವರೆಲ್ಲ ಅಂದರೆ MLA ವಿಶ್ವನಾಥ್ ಅವರು ಇರ್ಬೋದು, ಮತ್ತು ಇಲ್ಲಿ ಬೇರೆ ಅಲ್ಲಿ ಯಾರ್ಯಾರು ಗೆಸ್ಟ್ ಆಗಿ ಕರೆಸಿದ್ದಾರೆ ಅವ್ರದ್ದೆಲ್ಲ ಇಲ್ಲಿ ಮಾತುಗಳು ಮುಗಿಸ್ಕೊತಾರಂತೆ. ಏನಕ್ಕೆ ಅಂತಂದರೆ, ಇಲ್ಲಿ ಗಿಲ್ಲಿಯವರು ಬಂದರೆ ಎಲ್ಲರೂ ಗಮನ ಕೂಡ ಎಲ್ಲರೂ ಅವ್ರ ಹತ್ರನೇ ಹೋಗ್ತಾರೆ. ಮತ್ತು ಇಲ್ಲಿ ಅವ್ರು ಮಾತಾಡ್ತಿದ್ರೆ ಮೇನ್ ಆಗಿ ಎಲ್ಲರೂ ಫೋಕಸ್ಸು ಕೂಡ ಗಿಲ್ಲಿಯವ್ರ ಮೇಲೆ ಇರುತ್ತೆ. ಇನ್ನು ನಮ್ಮ ಮಾತನ್ನ ಎಲ್ಲಿ ನೀವು ಕೇಳ್ತೀರಾ ಅಂತಂದ್ಬಿಟ್ಟು MLA ವಿಶ್ವನಾಥ್ ಅವರೇ ಇಲ್ಲಿ ಹೇಳಿದ್ದಾರೆ. ಯಾಕಂತಂದರೆ ಈಗ ಗಿಲ್ಲಿಯವ್ರ ಕ್ರೇಜು ಅಷ್ಟು ಸಖತ್ತಾಗಿದೆ ಅಂತಲೇ ಇಲ್ಲಿ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಗಿಲ್ಲಿಯವ್ರನ್ನ ಇಷ್ಟಪಡ್ತಾನೆ ಇದ್ದಾರೆ. ನಿಜವಾಗ್ಲೂ ಕೂಡ ಇದೊಂಥರ ಸ್ವಲ್ಪ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ರಿಯಾಲಿಟಿ ಶೋನಲ್ಲಿ ಇಲ್ಲಿ ಶಾರ್ಟ್ ಪೀರಿಯಡಲ್ಲಿ ಇಷ್ಟೊಂದು ಹೆಸರು ಮಾಡಿರೋದು ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ಸದ್ಯ ಈಗ ಗಿಲ್ಲಿಯವರು ಬಂದಿದ ತಕ್ಷಣ ಇಲ್ಲಿ MLA ಆಗಿರೋ ವಿಶ್ವನಾಥ್ ಅವರು ಕೂಡ ಎದ್ದು ನಿಂತ್ಕೊಂಡು, ಪ್ರತಿಯೊಬ್ಬರು ಕೂಡ ಅಲ್ಲಿ ಸ್ಟೇಜ್ ಮೇಲೆ ಯಾರ್ಯಾರು ಇದ್ದಾರೆ ಗಣ್ಯ ವ್ಯಕ್ತಿಗಳು ಎಲ್ಲರೂ ಕೂಡ ಎದ್ದು ನಿಂತ್ಕೊಂಡ್ಬಿಟ್ಟು ಫಸ್ಟ್ ಗಿಲ್ಲಿಯವ್ರಿಗೆ ಇಲ್ಲಿ ಶೇಕ್ ಹ್ಯಾಂಡ್ ಮಾಡ್ತಾರೆ. ಏನಕ್ಕೆ ಅಂತಂದರೆ, ಗಿಲ್ಲಿಯವರು ಅಷ್ಟು ದೊಡ್ಡದಾಗಿ ಈಗ ಹೆಸರು ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ನಿಜವಾಗ್ಲೂ ಹೆಸರು ಮಾಡಿದ್ರೆ ಇವ್ರ ಥರ ಅಂದರೆ ಗಿಲ್ಲಿಯವ್ರ ಥರ ಹೆಸರು ಮಾಡಬೇಕು ಅಂತಂದ್ಬಿಟ್ಟು ಅಂದ್ಕೊಂಡಿದ್ದಾರೆ. ವೀಕ್ಷಕರೇ, ಸದ್ಯ ಇವಾಗ ಇದೇ 20, 21, 22ನೇ ತಾರೀಕು ದೊಡ್ಡಬಳ್ಳಾಪುರದಲ್ಲಿ ಸೀರೆ ಸಂತೆ. ನಿಜವಾಗ್ಲೂ ಯಾರ್ಯಾರು ಸೀರೆನ ತುಂಬ ಇಷ್ಟಪಡ್ತೀರೋ ಖಂಡಿತವಾಗ್ಲೂ ಹೋಗಿ ಪರ್ಚೇಸ್ ಮಾಡ್ಬೋದು. ಈಗ ಗಿಲ್ಲಿಯವರಾಗಿದ್ದ ತಕ್ಷಣ ಸುಮಾರು ನಯನ ಅವ್ರು ಇರ್ಬೋದು, ಇನ್ನು ಹಲವಾರು ವ್ಯಕ್ತಿಗಳು ಕೂಡ ದೊಡ್ಡಬಳ್ಳಾಪುರಕ್ಕೆ ಇಲ್ಲಿ ಬರ್ತಾ ಇರ್ತಾರೆ. ಈಗ ರಾತ್ರಿ 11 ಗಂಟೆವರೆಗೂ ಕೂಡ ಇಲ್ಲಿ ಇರುತ್ತೆ. ಇನ್ನೂ 2 ದಿವಸ ಪೆಂಡಿಂಗ್ ಇದೆ. ಖಂಡಿತವಾಗ್ಲೂ ವೀಕ್ಷಕರೇ, ನೀವೇನಾದರೂ ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕು ಅಂತ ಇದ್ದರೆ ಹೋಗಿ ನಿಜವಾಗ್ಲೂ ಸೀರೆನ ಕೊಂಡ್ಕೊಳ್ಳಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತೀನಿ. ಏನಕ್ಕೆ ಅಂತಂದರೆ, ಒಂದು ಮೇಳ ಅಂತ ಅಂದರೆ ಇವಾಗ ಸೀರೆನ ಪರ್ಚೇಸ್ ಮಾಡಿದ್ರೆ ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಸದ್ಯ ಇವಾಗ ಗಿಲ್ಲಿಯವರು ಬಂದಿದ ತಕ್ಷಣ ಎಲ್ಲರೂ ಕೂಡ ಎದ್ದು ನಿಂತ್ಕೊಂಡ್ಬಿಟ್ಟು ಈಗ ಅವ್ರಿಗೆ ಶೇಕೆಯನ್ನು ಕೊಟ್ಟರು. ಬೆಳವಣಿಗೆ ಅಂತಂದರೆ ಬೆಳೆದ್ರೆ ನಿಜವಾಗ್ಲೂ ಈ ರೀತಿ ಬೆಳಿಬೇಕಪ್ಪ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ಅಲ್ವಾ ವೀಕ್ಷಕರೇ. ಖಂಡಿತವಾಗ್ಲೂ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.